ಶೀರ್ಷಿಕೆ ಆಪರೇಷನ್ ಸಿಂಧೂರ ವಿಧಿಗರ್ಭ ಸಂಜಾತ. ಯುದ್ಧ ಅಂದರೆ ನಾಶ ಅಂತಲೇ ಅರ್ಥ. ಶಾಂತಿಗಾಗಿ ಸಮರ ಅನ್ನೋದೇ ಅದರ ಮೂಲ ಮಂತ್ರ. ಜಗತ್ತನ್ನು ಬಲಾಢ್ಯರೇ ಆಳೋದು, ಅದರಲ್ಲಿ ಎರಡು ಮಾತಿಲ್ಲ. ಗೆಲುವು ಸೋಲುಗಳು ಇದ್ದೇ ಇರುತ್ತೆ, ಸಾವು ನೋವುಗಳು ಅನಿವಾರ್ಯ ಆಗುತ್ತೆ. ಆದರೆ ಒಂದು ದೊಡ್ಡ ಸುನಾಮಿ ಬಂದ್ರೇ ನದಿ, ಕಾಲುವೆ, ಸಮುದ್ರಕ್ಕೆ ಮನುಜ ಸೇರಿಸಿರೋ ತ್ಯಾಜ್ಯ ಎಲ್ಲವನ್ನು ಅವನ ಮುಖದ ಮೇಲೆ ರಪ್ ಅಂತ ಹುಗಿದು ಕಲ್ಮಶ ಎಲ್ಲವನ್ನು ತ್ಯಜಿಸಿ ನದಿ ನೀರು ಸ್ವಚ್ಛ ಆಗೋದು. ಇದು ಕೆಟ್ಟದು ಅನಿಸಿದ್ರು ಒಂದು ರೀತಿಯಲ್ಲಿ ಒಳ್ಳೆಯದೇ. ಹಾಗೇ ಯುದ್ಧ ಕೂಡ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಆಗಬೇಕು, ಆಗಲೇ ಶಾಂತಿ ಅನ್ನೋದು ಸ್ಥಾಪನೆ ಆಗೋದು. ನಮ್ಮ ಅಕ್ಕಪಕ್ಕದ ರಾಷ್ಟ್ರಕ್ಕೆ ಒಂದೊಳ್ಳೆ ಸಂದೇಶ ಕೊಡಬೇಕು. ಶಾಂತಿ ಬಯಸಿ ಬಂದರೆ ಸಂಧಾನ, ಶಸ್ತ್ರ ಹಿಡಿದು ಬಂದರೆ ಸಮಾಧಿ ಅಂತ. ಕುರುಕ್ಷೇತ್ರನೇ ನಮ್ಮಗಳಿಗೆ ಬೆಸ್ಟ್ ಎಕ್ಸಾಂಪಲ್ಲು. ಕೃಷ್ಣನೇ ಈ ರೂಟ್ಗೆ ಉತ್ತಮ ಗೈಡರು. ಯುದ್ಧ ಎರಡು ದೇಶದ ನಡುವೆ ಜಾಗಕ್ಕೆ ಆದರೆ ಅದಕ್ಕೆ ಸೌಹಾರ್ದ ಒಪ್ಪಂದ ಸೂಕ್ತ. ಆದರೆ ಅದೇ ಯುದ್ಧ ಭಯೋತ್ಪಾದನೆ ವಿರುದ್ಧ ಆದರೆ ಸಮರ ಅನಿವಾರ್ಯ. ಆಗ ಮನೆ ಮಂದಿ ಎಲ್ಲರೂ ಸೈನಿಕರಾಗಿ ನಿಲ್ಲಬೇಕಾಗುತ್ತೆ. ಯಾವುದಕ್ಕೂ ನೀವು ತಯಾರಾಗಿರಿ, ನಿಮ್ಮ ಮಕ್ಕಳನ್ನು ತಯಾರು ಮಾಡಿ. ಒಂದು ಬಾರಿ ನೆಗೆಟಿವ್ ಆಗಿ ಥಿಂಕ್ ಮಾಡೋಣ. ಒಂದು ವೇಳೆ ನಾವು ಯುದ್ಧದಲ್ಲಿ ಸೋತು ಹೋದರೆ ಯಾವ ದೇಶಕ್ಕೆ ಪಲಾಯನ ಮಾಡೋದು ಅಂತ. ಭಯೋತ್ಪಾದಕರಿಗೆ ಒಂದು ಧರ್ಮ ಇದೆ, ಮರಿಬೇಡಿ. ಅವ್ರು ಸೋತ್ರೆ ಅವ್ರಿಗೆ ಆಶ್ರಯ ಕೊಡೋದಕ್ಕೆ ಅಂತ ಸುಮಾರು ಅಂದಾಜು 56 ದೇಶ ಇವೆ. ನಿಮ್ಗೆ ಯಾವುದಿದೆ ಹೇಳಿ ನೋಡೋಣ. ಯುದ್ಧ ಅಂದ ತಕ್ಷಣ ಒಂದಷ್ಟು ಟೋಪಿ ಹಾಕಿರೋ ನಮ್ಮಂದಿನೇ, ಒಂದಷ್ಟು ಕೈಯಲ್ಲಿ ಪೆನ್ ಹಿಡಿದಿರೋ ಬೃಹಸ್ಪತಿಗಳೇ ಹಾಗೆ ಹೀಗೆ ಅಂತ ಬಾಯಿ ಬಡಿತಿರ್ತಾರೆ ಅಲ್ವಾ. ಅವ್ರನ್ನೆಲ್ಲ ಕರ್ಕೊಂಡು ಬಾರ್ಡರ್ನಲ್ಲಿ ನಮ್ಮ ಸೈನಿಕರಿಗೆ ಊಟ ನೀರನ್ನು ಕೊಡಿಸ್ಬೇಕು ಅವ್ರ ಕೈಯಲ್ಲಿ. ಆಗಲೇ ಅವರು ಬದಲಾಗೋದು, ಆಗಲೇ ಅವರಲ್ಲೂ ದೇಶ ಪ್ರೇಮ ಜಾಗೃತ ಆಗೋದು. ಸೈಲೆಂಟಾಗಿ ಸೈನಿಕರಿಗೆ ಜೈಕಾರ ಕೂಗೋದು ಆಗಲೇ ಅವರು. ರಾಜದಂಡ ಹಿಡಿದಿರೋ ಕೈಗಳು ಯಾವತ್ತೂ ಬಲಿಷ್ಠ ಆಗಿರಬೇಕು. ಎದೆಗುಂಡಿಗೆಯಲ್ಲಿ ಈ ದೇಶ ನಂದು ಅನ್ನೋ ತುಡಿತ ಚಿಮ್ತಿರಬೇಕು. ಗನ್ ಹಿಡಿದಿರೋ ನಮ್ಮ ಸೈನಿಕರ ಕೈಗಳಿಗೆ ಆಸರಿಯಾಗಿ ನಿಲ್ಲಬೇಕು. ಅವ್ರ ಮೇಲೆ ವಿಶ್ವಾಸ ಇಡಬೇಕು. ಮುಂದಡಿ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಹಿಂದಡಿ ಇಡ್ಕೂಡ್ದು. ಆಗಲೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗೋದು. ಭಯೋತ್ಪಾದನೆ ಬೆಂಬಲಿಸೋ ದೇಶಗಳನ್ನು ಕಾಲಿಗೆ ಕಸವಾಗಿ ಕಾಣಬೇಕು. ಅದು ಬಿಟ್ಟು ಮಧ್ಯದಲ್ಲಿ ಶಾಂತಿ ಗೀಂತಿ ಅಂತ ಹೊಂಟ್ರೋ ಕೆಟ್ಟರು ಅಂತ ತಿಳ್ಕೊಳ್ಳಿ. ಉಗ್ರಗಾಮಿಗಳೆಲ್ಲರೂ ಮೂಲಭೂತವಾದಿಗಳೇ. ಅವರು ಬಾರ್ಡರ್ನಲ್ಲಿ ಮಾತ್ರ ಇಲ್ಲ, ನಮ್ಮ ಮಧ್ಯೆಯೂ ಇದ್ದಾರೆ. ನಮ್ಮಗಳಿಗೆ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವರು ಅಷ್ಟೆ. ಈ ಥರ ಕಠಿಣ ಹೃದಯ ಆಗಬೇಕು ಯುದ್ಧದಲ್ಲಿ. ಇಲ್ಲ ಅಂದರೆ ಕುರ್ಬಾನಿ ಆಗೋದು ಗ್ಯಾರಂಟಿ ನಾವು ನೀವೆಲ್ಲ. ಸಾಕಷ್ಟು ಮೈಮರೆತಿರೋದಕ್ಕೆ ಈ ಪರಿಸ್ಥಿತಿ ಬಂದಿರೋದು ಇವತ್ತು. ಇನ್ನಾದರೂ ನಿಮ್ಮ ನಿಲುವುಗಳು ಬದಲಾಗದೆ ಹೋದರೆ ಅವ್ರು ನಿಮ್ಮನ್ನು ಲೀಗಲಾಗಿ ಬದಲಾಯಿಸ್ತಾರೆ. ಆ ಪ್ರಯತ್ನ ನಮ್ಮ ನಡುವೆ ಆಗ್ತಾ ಇದೆ. ಅದಕ್ಕೆ ಒಂದಷ್ಟು ಬೆರಕೆ ಮಂದಿ ಸಹಾಯ ಇದ್ದೇ ಇದೆ. ಅದನ್ನು ಕಣ್ಮುಚ್ಕೊಂಡು ನೋಡಿಯೂ ನೋಡದೇ ಇರೋ ಥರ ಇದೀವಲ್ಲ ನಾವುಗಳು. ಇದೇ ನಮ್ಮ ದೇಶದ ದುರಂತ. ನಿಮ್ಗಳನ್ನು ಒಂದು ಮಾಡೋಕ್ಕೆ ಅಂತ ಹೋದರೆ ಜಾತಿ ಅಂತ ಹೆಗರಾಡ್ತಾ ರಾಡಿ ಎರ್ಸ್ಕೊಳ್ತೀರ. ದೇವರು ಅಂತ ಹೋದರೆ ಮನೆಗೊಂದು ದೇವರು ಪೂಜಿಸ್ತೀರ. ನಿಮ್ಗಳ ಆಚಾರ ವಿಚಾರ ಭಾಷೆ ಎಲ್ಲದರಲ್ಲೂ ಹೆಜ್ಜೆಗೂ ಚೇಂಜು. ನೀವು ಹೇಗೆ ನಾವೆಲ್ಲ ಒಂದೇ ಅಂತ ಎದೆ ತಟ್ಕೊಂಡು ಹೇಳ್ತೀರಾ ಹೇಳಿ ನೋಡೋಣ. ಅದಕ್ಕೆ ಪರಿಹಾರ ಈ ನೆಲ, ಈ ಜಲ, ಈ ಗಾಳಿ ಅಷ್ಟೇ. ಇನ್ನಾದರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹೋರಾಟ ಭಯೋತ್ಪಾದನೆ ವಿರುದ್ಧ ಮಾತ್ರ. ನಮ್ಮ ಸರ್ಕಾರ ಸಿಂಧೂರ ಅನ್ನೋ ಆಪರೇಷನ್ಗೆ ಕೈ ಇಟ್ಟಿದೆ. ವಿಜಯ ತಿಲಕ ನಮ್ಮ ಸೈನಿಕರಿಗೆ ಸಿಗಲಿ. ಇನ್ನಾದರೂ ಆ ಪಹಲ್ಗಾಮ್ ಘಟನೆಗೆ ತಿರುಗೇಟು ಕೊಡಲಿ. ಜಮ್ಮು ಕಾಶ್ಮೀರ ಸಂಪೂರ್ಣ ನಮ್ಮದಾಗಲಿ. ಅಲ್ಲಿ ಸತ್ತ ಲಕ್ಷಾಂತರ ಆತ್ಮಗಳು ಈ ಜಾಗ ನಮ್ಮದು ಅಂತ ಕಿರಿಕಿ ಹೊಡಿತಾನೇ ಇವೆ. ಇನ್ನಾದರೂ ಅವಕ್ಕೆ ಮುಕ್ತಿ ಸಿಗಲಿ. ಜೈ ಭಾರತ್ ಮಾತಾ ಕಿ. ವಂದೇ ಮಾತರಂ, ವಂದೇ ಮಾತರಂ. ವಿಧಿಗರ್ಭ ಸಂಜಾತ.